ಜಾತಿ ಗಣತಿ ವರದಿ ಜಾರಿಗೆ ಮುಹೂರ್ತ ಕೊನೆಗೂ ಫಿಕ್ಸ್ ಆಗಿದ್ದು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲಾ ಸಚಿವರು ಹೇಳ್ತಿರೋದು, ಡಿಸಿಎಂ ಹೇಳ್ತಿರೋದು, ಯಾರಿಗೂ ಗೊತ್ತಿಲ್ಲ ಆ ಒಂದು ಲಕೋಟಿಯಲ್ಲಿ ಏನಿದೆ ಅಂತ ಹೇಳಿ. ಸೊ ಅದು ಓಪನ್ ಆದ್ಮೇಲೆ ಗೊತ್ತಾಗೋದು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು. ಸದನನೇ ಕರಿಬೇಕು ಆ ಒಂದು ವರದಿ ಜಾರಿ ಆದ್ಮೇಲೆ ಅವ್ರು ಏನೆಲ್ಲ ಲೆಕ್ಕಾಚಾರಗಳನ್ನು ಹಾಕ್ತಾರೆ ಅಂತ ಹೇಳಿ. ಒಟ್ಟಾರೆ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ ಈ ಒಂದು ಜಾತಿ ಗಣತಿ ವರದಿಯ ವಿಚಾರದಲ್ಲಿ. ಸೊ ಏನೆಲ್ಲ ಪ್ಲಸ್ ಮೈನಸ್ ಇದೆಲ್ಲವೂ ಗೊತ್ತಾಗಬೇಕು ಅಂತಂದ್ರೆ ಆ ವರದಿಯನ್ನ ಓಪನ್ ಮಾಡಿ ನೋಡ್ಬೇಕು, ಆ ಲಕೋಟಿಯನ್ನ ಓಪನ್ ಮಾಡಿ ನೋಡ್ಬೇಕು, ಆಗಷ್ಟೇ ಗೊತ್ತಾಗ್ಲಿಕ್ಕೆ ಸಾಧ್ಯ. ಸೊ ನೋಡೋಣ, ಸಂಜೆ ಒಳಗಾಗಿ ಮೋಸ್ಟ್ಲಿ ಇವತ್ತೇ ಹೊರಬರತ್ತೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಚರ್ಚೆ ಅದಾದ ನಂತರ ಶುರುವಾಗತ್ತೆ ಅಂತ ಹೇಳಿ. ಮಹತ್ವದ ಜಾತಿ ಗಣತಿ ವರದಿಗೆ ಸಿದ್ಧವಾಗಿದ್ರೆ ಇತ್ತ ವಿರೋಧ ಪಕ್ಷ ಲೇವಡಿಯನ್ನ ಮಾಡ್ತಾ ಇದ್ದಾರೆ. ಗಣತಿ ವರದಿ ಮಂಡನೆ ದುರದೃಷ್ಟಕರ ಅಂತ ಹೇಳಿ ಅಶೋಕ್ ಕಿಡಿಕಾರಿದ್ದಾರೆ. ಮಹತ್ವದ ಜಾತಿ ಗಣತಿ ರಿಪೋರ್ಟ್ಗೆ ಕೇಸರಿ ಕೆಂಡ ಲೇವಡಿ ಮಾಡಿದ್ದಾರೆ ಅಶೋಕ್. ಜಾತಿ ಗಣತಿ ವರದಿಯ ವಿಚಾರಕ್ಕೆ ಅವೈಜ್ಞಾನಿಕ ಅಂತ ಅವ್ರು ಹೇಳ್ತಾ ಇರೋದು. ವೈಜ್ಞಾನಿಕವಾಗಿ ಜಾತಿ ಗಣತಿ ರಿಪೋರ್ಟೇ ರೆಡಿ ಆಗಿರಲಿಲ್ಲ, ಅದೇ ಅವೈಜ್ಞಾನಿಕ ಅಂತ ಹೇಳಿ ರಿಯಾಕ್ಟ್ ಮಾಡಿದರೆ. ಏನ್ ಹೇಳಿದ್ರು ಹಾಗಾದ್ರೆ ಅಶೋಕ್ ಕೇಳೋಣ. ಬಹಳ ದುರದೃಷ್ಟ. ಈಗಾಗಲೇ ಹಲವಾರು ಜಾತಿಗಳು, ಲಿಂಗಾಯತರಿರ್ಬೋದು, ಒಕ್ಕಲಿಗ ಇರ್ಬೋದು, ಬೇರೆ ಬೇರೆ ಜಾತಿಯವರು ನಮ್ಮ ಮನೆ ಹತ್ರ ಸಮೀಕ್ಷೆಗೆ ಬಂದಿಲ್ಲ. ಇದು ಸಿದ್ದರಾಮಯ್ಯನವರ ಒಂದು ಡಿಕ್ಟೇಟ್ ಮಾಡಿ ಬರೆಸಿರುವಂಥದ್ದು. ಇದು ಸೈಂಟಿಫಿಕಲ್ ಆಗಿಲ್ಲ. ರಾಜ್ಯದ ಎಲ್ಲ ಜನಗಳನ್ನು ಭೇಟಿ ಮಾಡಿ ಸಮೀಕ್ಷೆ ಮಾಡಿದರೆ ಅದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರಲಿಲ್ಲ. ಇದು ಸೈಂಟಿಫಿಕ್ ಆಗಿ ಸಮೀಕ್ಷೆ ಆಗಿದೆ. ಸಿದ್ದರಾಮಯ್ಯನ ಹೇಳಿ ಮಾಡಿಸಿರುವಂಥ ಒಂದು ಸಮೀಕ್ಷೆ. ಅದರಿಂದ ಇದರಲ್ಲಿ ರಾಜಕೀಯದ ಗಂಧ ಇರೋದರಿಂದ ಇದನ್ನು ಯಾರು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಅದಷ್ಟು ನಾವ್ಯಾರು ಜಾತಿ ಗಣತಿಯ ವಿರೋಧಿಗಳಲ್ಲ, ನಾವು ಜಾತಿ ಗಣತಿ ಆಗಬೇಕು ಅನ್ನೋರು. ಆದರೆ ಇದು ಯಾರಿಗೋ ಒಬ್ಬರಿಗೆ ಅನ್ಯಾಯ ಮಾಡೋದು, ಇನ್ನೊಬ್ಬರಿಗೆ ಎತ್ಕಟ್ಟೋದು, ರಾಜಕೀಯದ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಸಿದ್ದರಾಮಯ್ಯ ಹೊರಟಿರುವಂಥ ಹುನ್ನಾರ. ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತರು. ಈಗಾಗಲೇ ಹಿಂದೂ ಮುಸ್ಲಿಮರ ಮಧ್ಯೆ ವಿಷ ಬೀಜ ಬಿತ್ತಿದ್ದಾರೆ ಸಿದ್ದರಾಮಯ್ಯನವರು. ಈ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿದ್ದಾರೆ. ಅದರಿಂದ ಇದ್ರ ಬಗ್ಗೆ ಈಗಾಗಲೇ ರಾಜ್ಯವ್ಯಾಪಿ ಒಂದು ಪ್ರತಿಭಟನೆಗಳು, ಹೋರಾಟಗಳು ಎಲ್ಲ ನಡೆದಿದೆ. ನೋಡೋಣ ಏನಾಗುತ್ತೋ. ಕಾಂಗ್ರೆಸ್ ಅವರು ದುರುಳರಿದ್ದಾರೆ, ಅವ್ರಿಗೆ ಇದೇ ಬೇಕಾಗಿರೋದು. ನೋಡೋಣ ಏನಾಗುತ್ತೋ ಮುಂದೆ. ಬಹಳ ದುರದೃಷ್ಟ. ಈಗಾಗಲೇ ಹಲವಾರು ಜಾತಿಗಳು, ಲಿಂಗಾಯತರಿರ್ಬೋದು, ಒಕ್ಕಲಿಗ ಇರ್ಬೋದು, ಬೇರೆ ಬೇರೆ ಜಾತಿಯವರು ನಮ್ಮ ಮನೆ ಹತ್ರ ಸಮೀಕ್ಷೆಗೆ ಬಂದಿಲ್ಲ. ಇದು ಸಿದ್ದರಾಮಯ್ಯನವರ ಒಂದು ಡಿಕ್ಟೇಟ್ ಮಾಡಿ ಬರೆಸಿರುವಂಥದ್ದು. ಇದು ಸೈಂಟಿಫಿಕಲ್ ಆಗಿಲ್ಲ. ರಾಜ್ಯದ ಎಲ್ಲ ಜನಗಳನ್ನು ಭೇಟಿ ಮಾಡಿ ಸಮೀಕ್ಷೆ ಮಾಡಿದರೆ ಅದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರಲಿಲ್ಲ. ಇದು ಸೈಂಟಿಫಿಕ್ ಆಗಿ ಸಮೀಕ್ಷೆ ಆಗಿದೆ. ಸಿದ್ದರಾಮಯ್ಯನ ಹೇಳಿ ಮಾಡಿಸಿರುವಂಥ ಒಂದು ಸಮೀಕ್ಷೆ. ಅದರಿಂದ ಇದರಲ್ಲಿ ರಾಜಕೀಯದ ಗಂಧ ಇರೋದರಿಂದ ಇದನ್ನು ಯಾರು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಅದಷ್ಟು ನಾವ್ಯಾರು ಜಾತಿ ಗಣತಿಯ ವಿರೋಧಿಗಳಲ್ಲ, ನಾವು ಜಾತಿ ಗಣತಿ ಆಗಬೇಕು ಅನ್ನೋರು. ಆದರೆ ಇದು ಯಾರಿಗೋ ಒಬ್ಬರಿಗೆ ಅನ್ಯಾಯ ಮಾಡೋದು, ಇನ್ನೊಬ್ಬರಿಗೆ ಎತ್ಕಟ್ಟೋದು, ರಾಜಕೀಯದ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಸಿದ್ದರಾಮಯ್ಯ ಹೊರಟಿರುವಂಥ ಹುನ್ನಾರ. ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತರು. ಈಗಾಗಲೇ ಹಿಂದೂ ಮುಸ್ಲಿಮರ ಮಧ್ಯೆ ವಿಷ ಬೀಜ ಬಿತ್ತಿದ್ದಾರೆ ಸಿದ್ದರಾಮಯ್ಯನವರು. ಈ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿದ್ದಾರೆ. ಅದರಿಂದ ಇದ್ರ ಬಗ್ಗೆ ಈಗಾಗಲೇ ರಾಜ್ಯವ್ಯಾಪಿ ಒಂದು ಪ್ರತಿಭಟನೆಗಳು, ಹೋರಾಟಗಳು ಎಲ್ಲ ನಡೆದಿದೆ. ನೋಡೋಣ ಏನಾಗುತ್ತೋ. ಕಾಂಗ್ರೆಸ್ ಅವರು ದುರುಳರಿದ್ದಾರೆ, ಅವ್ರಿಗೆ ಇದೇ ಬೇಕಾಗಿರೋದು. ನೋಡೋಣ ಏನಾಗುತ್ತೋ ಮುಂದೆ. ಬಹಳ ದುರದೃಷ್ಟ. ಕಾಂಗ್ರೆಸ್ನವರು ದುರುಳರಿದ್ದಾರೆ, ಇದು ಅವೈಜ್ಞಾನಿಕ ಅಂತ ಹೇಳಿ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಜಾತಿ ಗಣತಿ ವಿಚಾರ ನಮ್ಮ ಮನೆ ಹತ್ರ ಯಾರೂ ಬರಲಿಲ್ಲ, ಯಾವ ಸೆನ್ಸಸ್ಸು ಮಾಡಲಿಲ್ಲ, ಏನೂ ಇಲ್ಲ, ಇದು ಯಾವ ಥರದ ಜಾತಿ ಗಣತಿ ವರದಿ ಅನ್ನೋದಂತೂ ನನಗೆ ಗೊತ್ತಿಲ್ಲ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ ಅಶೋಕ್. ಒಟ್ಟಾರೆ ಇವತ್ತು ಜಾತಿ ಗಣತಿ ವರದಿಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇತ್ತ ವರದಿ ಮಂಡನೆ ಆಗಲಿ ಅಂತಂದ್ರೆ ಬೇಡ ಅಂತ ಹೇಳಿ ಒಂದಷ್ಟು ಜನ ಸ್ವಪಕ್ಷದವರೇ ಹೇಳ್ತಾ ಇದ್ದು, ಇವತ್ತೇ ವರದಿ ಮಂಡನೆಯಾಗತ್ತೆ.
ಈಗಾಗಲೇ ಮುಚ್ಚಿದ ಲಕೋಟೆ ಕೂಡ ವಿಧಾನಸೌಧದಲ್ಲಿ ಹೋಗಿದೆ. ವಿಧಾನಸೌಧದಲ್ಲಿ ಯಾರೂ ಕೂಡ ಅದನ್ನ ನೋಡಲಿಲ್ಲ ಇನ್ನು. ಸೊ ನೋಡಬೇಕು ಏನಾಗತ್ತೆ ಎತ್ತ ಅಂತ ಹೇಳಿ. ಲೇವಡಿ ಮಾಡಿದ್ದಾರೆ ಆರ್ ಅಶೋಕ್ ಈ ವಿಚಾರದಲ್ಲಿ. ಬೆಂಗಳೂರಿನಲ್ಲಿ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಸಮುದಾಯ ಲಿಂಗಾಯತರ ವಿರೋಧವಿಲ್ಲ, ಕ್ಯಾಬಿನೆಟ್ಗೆ ಹೋದ ಬಳಿಕ ಗೊತ್ತಾಗತ್ತೆ. ಇನ್ನು ವರದಿಯಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಸುಖಾಸುಮ್ಮನೆ ಏನೇನೋ ಮಾತನಾಡೋದು ಬೇಡ ಅಂತ ಹೇಳಿ ಮಾತನಾಡಿದ್ದಾರೆ ಎಸ್ ಸಿ ಮಹದೇವಪ್ಪ. ಕ್ಯಾಬಿನೆಟ್ಗೆ ಹೋದ ಬಳಿಕನೇ ಎಲ್ಲ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅದರಲ್ಲಿ ಏನಿದೆ ಏನು ಎತ್ತ ಅಂತ ಯಾರಿಗೂ ಊಹೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ವರದಿಯಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹೇಳಿ ಬೆಂಗಳೂರಿನಲ್ಲಿ ಎಸ್ ಸಿ ಮಹದೇವಪ್ಪ ಹೇಳಿದ್ದಾರೆ. ಊಹೆ ಮಾಡ್ಕೊಂಡು ಏನೇನೋ ಹೇಳಿದ್ರೆ ತಪ್ಪಾಗ್ಬಿಡತ್ತೆ. ಸೊ ಹಾಗಾಗಿ ಮುಚ್ಚಿದ ಲಕೋಟೆ ಓಪನ್ ಆಗಲಿ, ವರದಿ ಕ್ಯಾಬಿನೆಟ್ಗೆ ಬಂದಿದೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಮಾಜ ಆಗಲಿ ವೀರಶೈವ ಸಮಾಜ ಆಗಲಿ ವಿರೋಧ ಎಲ್ಲೂ ವ್ಯಕ್ತಪಡಿಸಿಲ್ಲ. ಅವ್ರದ್ದು ಅಭಿಪ್ರಾಯ ಇಷ್ಟೇ, 10 ವರ್ಷ ಆಗಿರೋದ್ರಿಂದ ಅದನ್ನ ಸ್ವಲ್ಪ ರಿವ್ಯೂ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಹೇಳಿದ್ದಾರೆ ಸಮಾಜದ ಅನೇಕ ಮುಖಂಡರುಗಳು. ಜೊತೆಗೆ ವೈಜ್ಞಾನಿಕವಾಗಿ ನೀವು ಹೇಳ್ದಂಗೆ ಎಲ್ಲರೂ ಮನೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇವೆರಡು ವಿಚಾರ ಇದೆ. ಬಟ್ ಅದೇ ಕ್ಯಾಸ್ಟ್ ಸೆನ್ಸಸ್ ಮಾಡೋದ್ರ ಬಗ್ಗೆ ಇಡೀ ರಾಜ್ಯದ ಎಲ್ಲ ಸಮಾಜದ ಜನ ಒಪ್ಪಿದ್ದಾರೆ, ಮಾಡಬೇಕು. ರಾಷ್ಟ್ರ ಮಟ್ಟದಲ್ಲೂ ಅನೇಕ ರಾಜ್ಯಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲೂ ಸಹ ಇದೆ, ಮಾಡಬೇಕು ಅನ್ನೋದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಸೊ ಈಗ ಕ್ಯಾಬಿನೆಟ್ಗೆ ಇವತ್ತು ಬರೋದ್ರಿಂದ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ಕ್ಯಾಬಿನೆಟ್ ತಂದು ಎಲ್ಲ ಸಚಿವರ ಹತ್ರ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಚರ್ಚೆ ಮಾಡಿದ ಮೇಲೆ ಬಹುಶಃ ಸಬ್ ಕಮಿಟಿ ಮಾಡಿ ಒಂದು ಕನ್ಕ್ಲೂಷನ್ ಬರೋದಾ, ಅಥವಾ ಓಪನ್ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅದನ್ನು ಅಕ್ಸೆಪ್ಟ್ ಮಾಡೋದಾ, ಅಥವಾ ಇಲ್ಲ ಸ್ವಲ್ಪ ಜನ ಅಭಿಪ್ರಾಯಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಏನಾದ್ರು ಅಡಿಷನಾಲಿಟಿ ಅಟೆಂಡ್ ಮಾಡಲಿಕ್ಕೆ ಸಾಧ್ಯನಾ, ಇದನ್ನು ಅಲ್ಲೇ ಡಿಸ್ಕಸ್ ಮಾಡಬೇಕೇವನ. ನಾವು ಇಲ್ಲಿ ಕ್ಯಾಬಿನೆಟಲ್ಲಿ ನಾನು ಹಿಂಗೆ ಹೇಳ್ತೀನಿ ಹಂಗೆ ಹೇಳ್ತೀನಿ ಅಂತ ಇಲ್ಲಿ ಹೇಳೋದಾಗಲಿ, ಅಥವಾ ನಾನು ಹಿಂಗೆ ಒತ್ತಾಯ ಮಾಡ್ತೀನಿ ಅಂತಾಗಲಿ, ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಕ್ಯಾಬಿನೆಟಲ್ಲಿ ಮಂತ್ರಿಗಳು